ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಮನೆಯವರು ಹಾಗೆ ನಮ್ಮ ತಮ್ಮ ಎಲ್ಲಿಗೋ ಹೊರಟಿದ್ದೀವಿ. ನನ್ನಿಬ್ಬರು ಮಕ್ಕಳ ಸಮೇತ ಕಾರಲ್ಲಿ ನಾವು ಇವತ್ತು ಎಲ್ಲಿಗೋ ಹೊರಟಿದ್ದೀವಿ. ಹೆಚ್ಚೊತ್ತು ಕಾಯಿಸಲ್ಲ. ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಹೆಸರಾಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ಹೊಸಪೇಟೆ ಹತ್ರ ಇರುವಂತಹ ಹಂಪಿಗೆ ಹೊರಟಿದ್ದೀವಿ ಇವತ್ತು. ಹಂಪಿಗೆ ನನ್ನ ಮಕ್ಕಳು ಇಬ್ಬರೂ ಕೇಳಿದ್ರು ಹಂಪಿಗೆ ಹೋಗೋಣ ಅಂತ. ಅದಕ್ಕೋಸ್ಕರ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಮ್ಮನೂ ಬರ್ತೀನಿ ಅಂತ, ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ ಇವಾಗ. ನೋಡಿ, ನಾನು ನಿಮಗೆ ಹಂಪಿ ಬಗ್ಗೆ ನನಗೆಷ್ಟು ತಿಳಿದೇನೋ ಅಷ್ಟನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಹೋಗೋಣವಾ? ಪಕ್ಕದಲ್ಲೇ ಕೆನಾಲ್ ಹರಿತಾ ಇತ್ತು. ನಾವು ಆ ರೋಡ್ ಮುಖಾಂತರ ಹೋಗ್ತಾ ಇದ್ದೀವಿ. ಇದು ಶಾರ್ಟ್ಕಟ್ ರೋಡು ಹಂಪೆಗೆ ಹೋಗುವಂಥದ್ದು. ಎಷ್ಟು ಚೆನ್ನಾಗಿ ಎಷ್ಟು ತುಂಬಿ ಹರಿತಾ ಇದೆ ಅಂದರೆ ಕೆನಾಲು ನೀವು ನೋಡ್ತಾ ಇರ್ಬೋದು. ಮೇಲೆ ನೋಡಿದ್ರೆ ನಿಧಾನಕ್ಕೆ ಹರಿತಿದೆ ಅನಿಸುತ್ತೆ, ಆದರೆ ಫುಲ್ಲು ಫೋರ್ಸಾಗಿ ಹೋಗ್ತಾ ಇರುತ್ತೆ ನೀರು. ಹಾಗೆ ನಾವು ಇಲ್ಲಿ ಹಂಪಿಗೆ ಹೋಗಬೇಕು ಅಂತಂದರೆ ಕಂಪ್ಲಿಗೆ ಹೊಸಪೇಟೆಯಿಂದ ಕಂಪ್ಲಿಗೆ ಹೋಗೋ ರೋಡಲ್ಲಿ ನಿಮಗೆ ಹಂಪಿ ಸಿಗುತ್ತೆ, ಆರ್ಚ್ ಸಿಗುತ್ತೆ. ನೀವು ಅದರಿಂದ ಒಳಗೆ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಕಾಮ್ಲಾಪುರಕ್ಕೆ ಡೈರೆಕ್ಟಾಗಿ ಹಂಪಿ ಪಕ್ಕನೇ ಕಾಮ್ಲಾಪುರ ಇದೆ, ಅಲ್ಲಿ ಕೂಡ ನೀವು ಅಲ್ಲೊಂದು ರೋಡ್ ಇದೆ, ಅಲ್ಲಿಂದ ಕೂಡ ಹೋಗ್ಬೋದು. ನಾನಿಲ್ಲಿ ಕಾಮ್ಲಾಪುರ ಕೆರೆ ತೋರಿಸ್ತಾ ಇದ್ದೀನಿ. ಕಾಮ್ಲಾಪುರ ಎಂಟ್ರಿ ಆಗ್ತಿದ್ದಂಗೆ ಕಾಮ್ಲಾಪುರದ ಕೆರೆ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ, ತುಂಬಿದೆ ಕೆರೆ, ತುಂಬಿದೆ ನೋಡಿ. ನಾವಿಲ್ಲಿ ಕಾಮ್ಲಾಪುರಕ್ಕೆ ಬಂದ್ವಿ. ನೋಡಿ, ಇಲ್ಲಿಂದ ನೀವು ಒಂದು ಕ್ರಾಸ್ ಇದೆ, ಆ ಕ್ರಾಸಲ್ಲಿ ಹೋದರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಬೋರ್ಡು ನೋಡಿ ಕಾಣಿಸ್ತಾ ಇದೆ ನಿಮಗೆ ಬೋರ್ಡು. ಈ ಬೋರ್ಡ್ ಪಕ್ಕದಲ್ಲೇ ಒಂದು ಕ್ರಾಸ್ ಇದೆ, ಒಂದು ಕಟ್ಟಿದೆ. ಅಲ್ಲಿಂದ ಹೋದರೆ ನೀವು ಡೈರೆಕ್ಟಾಗಿ ನೀವು ಹಂಪಿಗೆ ಹೋಗಿ ರೀಚ್ ಆಗ್ಬೋದು. ನಾವು ಈ ರೋಡ್ ಎದಕ್ಕೆ ಚೂಸ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿಂದ ಹೋದರೆ ಕೆಲವೊಂದು ಮೇನ್ ಪ್ಲೇಸಸ್ ಇದೆ, ಅವೆಲ್ಲ ನೋಡ್ಬೋದು. ಆಮೇಲೆ ಒಂದೇ ದಿನದಲ್ಲಿ ಕವರ್ ಆಗುತ್ತೆ ಅಂತ ಹೋದ್ವಿ. ಹಂಪೆನ ಒಂದು ದಿನದಲ್ಲಿ ನೋಡೋಕ್ಕಾಗಲ್ಲ, ಯಾಕಂತಂದರೆ ಹಂಪೆನ ನೋಡೋಕ್ಕೆ ಒಂದು 2ರಿಂದ 3 ದಿನನಾದರೂ ಬೇಕೇ ಬೇಕು. ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಒಂದೇ ದಿನದಲ್ಲಿ ಈ ರೋಡ್ ಆದರೆ ಆಲ್ಮೋಸ್ಟ್ ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡ್ಕೋಬೋದು ಅಂತ ಈ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡಿ, ನಿಮಗೆ ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಾ? ಹಂಪೆಗೆ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಒಳಗಡೆ ಹೋದ್ವಿ. ಫಸ್ಟ್ ಒಂದು ಪ್ಲೇಸಿಗೆ ಹೋದ್ವಿ. ಈ ಪ್ಲೇಸಲ್ಲಿ ರಾಣಿಯ ಸ್ನಾನಗೃಹ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಕ್ಕಪಕ್ಕ ಎಷ್ಟು ಹಚ್ಚ ಹಸಿರಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಗ್ರೀನರಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನೇನೋ ವಿಡಿಯೋ ತೆಗಿತೀನಿ ಅಂತ ಫೋಟೋಸ್ ತೆಗಿತೀನಿ ಅಂತ ತಿರುಗಿ ನಿಂತ್ಕೊಂಡ್ರು ಎಲ್ಲ. ನಾನು ಫೋಟೋ ತೆಗಿತಾ ಇಲ್ಲ, ವಿಡಿಯೋ ಅಂದೇಟಿಗೆ ಮತ್ತೆಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಆಮೇಲೆ ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸುತ್ತ ಒಂಥರ ಕೋಟೆ ಥರ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೀರು ಹೋಗೋಕ್ಕೆ ಜಾಗ ಅಂತೆ. ನೋಡಿ, ಚಿಕ್ಕದಾಗಿ ಒಂದು ಜಾಗ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು 5 ಅಡಿಯಷ್ಟು ಅಗಲ, ಆಮೇಲೆ ಒಂದು 4ರಿಂದ 5 ಅಡಿಯಷ್ಟು ಆಳ ಮಾಡಿ ಇದನ್ನು ನೀರು ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಅದರೊಳಗಡೆ ನೀರು ಬೇಕು ಅಂತ ಇಲ್ಲಿಗೆ ಮಾಡಿದ್ದಾರೆ. ಈ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ಒಳಗಡೆ ಬಂದ್ವಿ. ನನ್ನ ಮಗ ಅದೇ ಜಾಸ್ತಿ ಇದೆ ಅಂತ ಕೇಳ್ತಿದ್ದಾನೆ. 8 ಅಡಿ ಇದನ್ನ ಅಂತ ಕೇಳ್ತಿದ್ದಾನೆ. 8 ಅಡಿ ಅಲ್ಲಪ್ಪ, ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದು ಇದು ಅಂತ ಆಳ ಕೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೀನಿ 8 ಅಡಿಗಿನ ಜಾಸ್ತಿ ಇದೆ ಅಪ್ಪ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗಿನ ರಾಣಿಯರು ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ರಂತೆ, ಅದಕ್ಕೋಸ್ಕರ ಇದು ರಾಣಿಯ ಸ್ನಾನಗೃಹ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ ಇಲ್ಲ.
ಅದೇನು ಹೋಲ್ ಮಾಡಿರೋದು? ಅದ ನೀರು ಹೋಗೋಕ್ಕೆ ಅನಿಸುತ್ತೆ, ಕಂಬನೂ ನೀರು ಹೋಗೋಕ್ಕೋ ಏನೋ ಇರಬೇಕು ಅನಿಸುತ್ತೆ. ಕಂಬ ಏನೋ ಇರಬೇಕು, ಕಂಬ ಇಟ್ಟಿದ್ರೇನೋ ಅನಿಸುತ್ತೆ. ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೋಡಿ, ಏಕಶಿಲಾ ಬಾಗಿಲು ಅಂತ. ಇದು ಒಂದೇ ಶಿಲೆಯಲ್ಲಿ, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದಾರಂತೆ ಈ ಬಾಗಿಲನ್ನ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ದೊಡ್ಡದಾಗಿದೆ. ಇಲ್ಲಿಂದ ನಾವು ಮಹಾನವಮಿ ದೀಪಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಬ್ರಿಡ್ಜ್ ಇದೆ. ಮೆಟ್ಲು ಹತ್ಕೊಂಡು ಹೋಗ್ಲಾರ್ದಂಥವ್ರು ಈ ಥರ ಬ್ರಿಡ್ಜ್ ಮೇಲಿಂದ ಹತ್ಕೊಂಡು ಬರ್ಬೋದು. ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಇದೆ ಇದರಿಂದ. ನಾವು ಇಲ್ಲಿಂದ ಮೇಲಕ್ಕೆ ಹತ್ಕೊಂಡು ಬಂದ್ವಿ. ನೋಡಿ, ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹೊಂಡಗಳಿವೆ. ಇಲ್ಲಿ ನೋಡ್ತಾ ಇರ್ಬೋದು ಮಹಾನವಮಿ ದಿಬ್ಬ. ಇದು ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ಮಹಾನವಮಿಯ ದಿಬ್ಬ. ಇದ್ರ ಮೇಲೆ ಹತ್ಕೊಂಡ್ಬರ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಹೈಟಲ್ಲಿದೆ ಅಂತ. ಅವಾಗಿನ ರಾಜರು ಇಲ್ಲಿ ಕುತ್ಕೊಳ್ತಾ ಇದ್ರಂತೆ. ಇದೊಂಥರ ಸ್ಟೇಜ್ ಹಿಜ್ಜಾಗೆ. ಹಾಗೆ ಅಲ್ಲಿ ನಿಮಗೆ ಸ್ಟೆಪ್ಪಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಮಂತ್ರಿಗಳು, ಆಮೇಲೆ ಬೇರೆ ಬೇರೆ ಇನ್ನೂ ಒಳ್ಳೆ ಇದರಲ್ಲಿ ಇರ್ತಾರಲ್ಲ ಸೇನಾಧಿಪತಿಗಳು, ಆ ಥರದವರೆಲ್ಲ ಅಲ್ಲಿ ಕೂತ್ಕೊಳ್ಳೋರಂತೆ. ಸ್ಟೇಜ್ ನೋಡಿ ಎಷ್ಟು ಅಗಲ ಇವಾಗಿದೆ ಅಂತ. ಇಲ್ಲಿ ಮೇಲೆ ಬಂದು ನೋಡಿದ ತಕ್ಷಣ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ, ಸುತ್ತಮುತ್ತ ವ್ಯೂ ನೋಡ್ತಾ ಇರಬೇಕು ನೀವು, ಅಷ್ಟು ಗ್ರೀನರಿ ಆಗಿದೆ. ಆಮೇಲೆ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನಿಮಗೆ ಗುಡಿ ಗೋಪುರಗಳು ಅಂಥವೇ ಕಾಣಿಸುತ್ತೆ ಇಲ್ಲಿ ಸುತ್ತಮುತ್ತ ಹಂಪೆಯಲ್ಲಿ. ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ಒಂದಿನದಲ್ಲಿ ಈ ಹಂಪೆನ ನೋಡೋಕ್ಕಾಗಲ್ಲ. ಒಂದು 2-3 ದಿನ ಅಂತೂ ಕಂಪಲ್ಸರಿ ಬೇಕು. ಆಮೇಲೆ ನೀವು ಯಾವ ಮೂಲೆಗೆ ಹೋದ್ರೂ ಗುಡಿ ಗೋಪುರಗಳು ಇಲ್ಲಿ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ಬೆಟ್ಟದ ಮೇಲೆ ನೋಡಿ, ಅಲ್ಲಿಂದ ಆ ಕಡೆವರೆಗೂ ಕೂಡ ಇಲ್ಲೆಲ್ಲ ಬರೀ ಹಂಪೆ ಹಬ್ಬಿಕೊಂಡಿದೆ. ಇಲ್ಲೆಲ್ಲ ಫುಲ್ಲು ನೋಡೋವಂಥ ಜಾಗಗಳು ತುಂಬ ಇದೆ. ಆಮೇಲೆ ಬಿಸಿಲಿಗೆ ತಡ್ಕೊಳ್ಳೋ ಶಕ್ತಿನೂ ಇರಬೇಕು, ಯಾಕಂದರೆ ಇಲ್ಲಿ ಸಖತ್ ಬಿಸಿಲಿರುತ್ತೆ. ನಾವಿಲ್ಲಿ ಒಂದೆರಡು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಕೆಳಗಡೆ ಹೊರಟುಬಿಟ್ವಿ. ಇಲ್ಲಿ ಹಿಂದ್ಗಡೆ ಬ್ಯಾಕ್ ಸ್ಟೇಜ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ. ಈ ಕಡೆಯಿಂದನೂ ಮೆಟ್ಲು ಇದೆ, ಆಮೇಲೆ ಇಲ್ಲಿಂದನೂ ಮೆಟ್ಲಿದೆ ನೋಡಿ. ಇಲ್ಲಿಂದನೂ ಯಾರಾದರೂ ಹತ್ಕೊಂಬರ್ಬೋದು. ಇಲ್ಲಿಂದನೂ ಬ್ಯಾಕ್ ಸೈಡ್ ಕೂಡ ಬ್ಯಾಕ್ ಸ್ಟೇಜ್ ಅಂತಲೇ ಅನ್ಬೋದು. ಇಲ್ಲಿ ಕೂಡ ನೋಡಿ ಇಳಿದು ಹೋಗ್ಬೋದು, ಮೇಲಕ್ಕೆ ಕೂಡ ಹತ್ಕೊಂಬರ್ಬೋದು. ಆ ಥರ ಅದೇ ನನ್ನ ಮಗ ಹೇಳ್ತಾ ಇದ್ದಾನೆ, ಅಮ್ಮ ಬ್ಯಾಕ್ ಸ್ಟೇಜ್ ಅಮ್ಮ ಇದು ಅಂತ ಇದ್ದಾನೆ. ಮತ್ತು ನಾವು ಇಲ್ಲಿ ನೋಡಿಕೊಂಡು ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ, ಕಲ್ಯಾಣಿಗೆ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇ ಇರುವಂತಹ ಕಲ್ಯಾಣಿ. ಇದು ಏಕಶಿಲಾ, ಇದು ಬಳಪದ ಕಲ್ಲಿಂದ ಮಾಡಿರೋಂತಹ ಒಂದು ಕಲ್ಯಾಣಿ ಅಂತಲೇ ಹೇಳ್ಬೋದು. ಇಲ್ಲಿಂದ ಹೋಗ್ತಾ ನೀವು ನೋಡ್ತಾ ಇದ್ದೀರಾ, ಇದು ಉದ್ದಕ್ಕೆ ಏನು ಕಾಣಿಸ್ತಿದೆ, ಇದೊಂಥರ ಪೈಪ್ಲೈನ್ ಇದ್ದಂಗೆ. ಆ ಕಲ್ಯಾಣಿಗೆ ನೀರು ಬಿಡೋಕ್ಕೆ ಪೈಪ್ಲೈನ್, ಆಗಿನ ಕಾಲದಲ್ಲೇ ಮಾಡಿರುವಂತಹ ಒಂದು ಪೈಪ್ಲೈನ್ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಗೆ ಎಲ್ಲಿ ಕಾಣಿಸ್ತಿದೆಯಾ, ಎಲ್ಲಿಂದ ಎಲ್ಲಿವರೆಗೂ ಎಲ್ಲೆಲ್ಲಿ ಹೊಂಡಗಳಿದೆ. ಇಲ್ಲಿ ಸುತ್ತಮುತ್ತ 2-3 ಚಿಕ್ಕದಾದಂಥ ಹೊಂಡಗಳಿವೆ. ಅದಕ್ಕೆ ನೀರು ಬಿಡೋಕ್ಕೆ ಅಂತ ಈ ಥರ ಮಾಡಿದ್ದಾರೆ. ಇದು ಕಾಮಲಾಪುರ ಕೆರೆಯಿಂದ ಬಂದು ನೀರು ಬೀಳ್ತಾ ಇತ್ತಂತೆ ಆವಾಗ. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ. ಇದು ಎಲ್ಲ ಬಳಪದ ಕಲ್ಲಿಂದ ಮಾಡಿರೋಂಥ ಒಂದು ಕಲ್ಯಾಣಿ ಅಂತೆ. ಇಲ್ಲಿ ದೇವರುಗಳನ್ನ ಸ್ನಾನ ಮಾಡಿಸ್ತಾ ಇದ್ರಂತೆ, ಅಂದರೆ ಅಭಿಷೇಕ ಆ ಥರದ್ದು ತೆಪ್ಪದ ಪೂಜೆಗಳು ಇರುತ್ತಲ್ಲ ಅದೆಲ್ಲ ಮಾಡಿಸ್ತಾ ಇದ್ರಂತೆ. ಆಮೇಲೆ ಈ ಕಲ್ಲುಗಳು ಬಂದುಬಿಟ್ಟು ಬೇರೆ ರಾಜ್ಯಗಳಿಂದ ತರಿಸಿದಂತಹ ಕಲ್ಲಂತೆ. ಇಲ್ಲಿ ಸಿಗಲ್ವಂತೆ ಈ ಕಲ್ಲು, ಬೇರೆ ರಾಜ್ಯಗಳಿಂದ ತರಿಸಿದಂತಹ ಕಲ್ಲಂತೆ. ನಮ್ಮ ಮನೆಯವ್ರು ನಿಂತಿದ್ದಾರಲ್ಲ, ಅಲ್ಲಿಂದ ನೀರು ಬಿಡ್ತಾ ಇದ್ರಂತೆ. ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಅಲ್ಲೇ ಹತ್ತಿರ ಇರುವಂತಹ ಪ್ಲೇಸ್ಗೆ ಬಂದ್ವಿ, ಅಂದರೆ ಕಮಲಾ ಮಾಲಿಗೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೋಬೇಕಂತೆ, ನಮಗೆ ಗೊತ್ತಿರಲಿಲ್ಲ. ನಾವು ಟಿಕೆಟ್ ತೊಗೊಂಬಂದಿರಲಿಲ್ಲ. ಮತ್ತೆ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿ ನಮ್ಮ ಮನೆಯವರು ಟಿಕೆಟ್ ತೊಗೊಂಡು ಮತ್ತೆ ಎಲ್ಲರಿಗೂ ಬಂದ್ವಿ. ಇಲ್ಲಿ ಬರೋದಾದರೆ ಕಮಲಾ ಮಾಲಿಗೆ ಬರಬೇಕು ಅಂದರೆ ನೀವು ಟಿಕೆಟ್ ತೊಗೊಂಡು ಬರಬೇಕು. ನಾವು ಇಲ್ಲಿಂದ ಒಳಗಡೆ ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಟ್ರೆಜರಿ ಇದೆ ಅಂತೆ, ಅಂದರೆ ನಿಧಿ ನಿಕ್ಷೇಪಗಳು ಅಂಥವೆಲ್ಲ, ಅಂದರೆ ರಾಜಮನೆತನದವರು ಅವ್ರ ಹತ್ರ ಇರುವಂತಹ ನಿಧಿ ನಿಕ್ಷೇಪಗಳೆಲ್ಲ ಇಡೋದಕ್ಕೆ ಇದು ಟ್ರೆಜರಿ ಅಂತೆ, ಆಗಿನ ಕಾಲದ ಟ್ರೆಜರಿ ಅಂತೆ. ಇವಾಗ ಒಂದು ಚಿಕ್ಕದಂಥ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ ಇದನ್ನು. ಅವರು ಉಪಯೋಗಿಸ್ತಾ ಇದ್ದಂತಹ ಒಂದು ಪಾತ್ರೆ ಸಲಕರಣೆಗಳು, ಚಿಕ್ಕ ಚಿಕ್ಕ ಆಯುಧಗಳು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಬೌದ್ಧ ಧರ್ಮದ ಒಂದು ಇವು ವಿಗ್ರಹಗಳನ್ನ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ.
ಆವಾಗಿನ ಕಾಲದ ಜನ ಹೇಗೆ ರಾಜ್ಯಭಾರ ಮಾಡ್ತಾಯಿದ್ರು, ಹೇಗಿತ್ತು ಆ ರಾಜ್ಯ ಅಂತ ಇಲ್ಲಿ ನಿಮಗೆ ಫೋಟೋ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾವು ಅದನ್ನು ನೋಡಿ ಆಮೇಲೆ ಇಲ್ಲಿ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಹೊರಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಇದ್ದಾನೆ, ವಾಚ್ ಟವರ್ ಅಮ್ಮ ಅಂತ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಹೋಗ್ತಿದ್ದಾಗೆ ಇಲ್ಲಿ ಕಮಲಮ್ಮಲ್ ಸಿಕ್ಬಿಡುತ್ತೆ ನಿಮಗೆ. ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲೇ ಹತ್ತಿರದಲ್ಲೇ ಇದೆ ಕಮಲಮ್ಮಲು, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಮಲ ಹತ್ರಕ್ಕೆ ಬಂದ್ವಿ ನಾವು ಇವಾಗ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಮಲ ಮಹಲು. ಇದನ್ನು ನೋಡಿಕೊಂಡು ನಾವು ಮತ್ತು ಇಲ್ಲೇ ಪಕ್ಕದಲ್ಲಿರುವಂತಹ ಆನೆಗಳು ಕಟ್ಟ ಹಾಕ್ತಿರುವಂಥ ಸ್ಥಳ, ಹಾಗೆ ಕುದುರೆ ಕಟ್ಟ ಹಾಕ್ತಿರುವಂತಹ ಸ್ಥಳಗಳಿಗೆ ಹೋದ್ವಿ. ಇಲ್ಲಿ ಕಮಲ ಮಹಲ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕಮಲ ಮಾಲ್ ವ್ಯೂ ಒಂದ್ಸತಿ ತೋರಿಸ್ಬಿಡ್ತೀನಿ, ಇಲ್ಲಿ ಸುತ್ತ ಹೇಗಿದೆ ಅಂತ ನೋಡಿ. ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸುತ್ತನೂ ವ್ಯೂನು ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲೊಂದು ವಾಚ್ ಟವರ್ ಕಾಣಿಸ್ತಿದೆಯಾ ನಿಮಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಆನೆಗಳು ಹಾಗೆ ಕುದುರೆಗಳು ಕಟ್ಟ ಹಾಕೋದಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ, ಆ ಪ್ಲೇಸ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ಬಿಸಿಲಿಗಂತೂ ಸುಸ್ತಾದಂಗೆ ಆಗಿತ್ತು, ಬಿಸಿಲು ಅಂತ ತುಂಬ ಜಾಸ್ತಿನೇ ಇತ್ತು. ಬಿಸಿಲಿಗೆ ನಮ್ಮ ಮುಖ ನೋಡ್ತಿದ್ರೆ ಗೊತ್ತಾಗ್ಬೋದು ಎಷ್ಟು ಟಯರ್ಡ್ ಆಗಿದ್ದೀವಿ ಎಲ್ಲರೂ ಅಂತ. ನಮ್ಮನೆಯವರು ಮಕ್ಕಳೆಲ್ಲ ಹೋಗಿ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು. ನಾನು ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಬರೋಕ್ಕೆ ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದ್ರಲ್ಲಿ ಆನೆ ಕಟ್ಟ ಹಾಕ್ತಿದ್ರಂತೆ, ಹಾಗೆ ಆ ಕಡೆ ಪಕ್ಕದಲ್ಲಿ ಕುದುರೆಗಳನ್ನ ಕಟ್ಟಾಕ್ತಿದ್ರಂತೆ. ನಾವೀಗ ಆ ಪ್ಲೇಸ್ಗೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಕುದುರೆಗಳನ್ನ ಕಟ್ಟ ಹಾಕ್ತಿದ್ರಂತೆ ನೋಡಿ. ಎಲ್ಲ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ತೊಗೊಂಡ್ವಿ ನೋಡಿ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ, ಒಂದು ಆನೆ ಸಿಂಪಲ್ಲಾಗಿ ಆನೆಗಳನ್ನ ಇದರಲ್ಲಿ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಆನೆಗಳಿಗೋಸ್ಕರನೇ ಅಂತ ಮಾಡಿರೋಂಥ ಪ್ಲೇಸ್ ಇದು. ಇಲ್ಲಿ ನೋಡಿಕೊಂಡು ನಾವು ಮತ್ತು ಇನ್ನೂ ಮುಂದಿನ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಇಲ್ಲಾಂದರೆ ತುಂಬ ಲೆಂದಿಯಾಗಿ ಹೋಗ್ಬಿಡುತ್ತೆ. ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಹಾಗಾದರೆ ನಾನು ಬರಲಾ, ಬಾಯ್.